ನಮಸ್ಕಾರ ಸ್ನೇಹಿತರೆ. ಉದ್ಯಮದಲ್ಲಿ ಯಾರೊಬ್ಬರ ಭವಿಷ್ಯ ಯಾವಾಗ ಬದಲಾಗುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ನಾಯಕರು ಎಷ್ಟೇ ಸಿನಿಮಾಗಳನ್ನ ಮಾಡಿದರೂ ಸಿಗಬೇಕಾದ ಮನ್ನಣೆ ಸಿಗದೆ ತಮ್ಮ ವೃತ್ತಿ ಜೀವನಕ್ಕೆ ಪೂರ್ಣ ವಿರಾಮ ಹಾಕ್ತಾರೆ. ಇನ್ನು ಕೆಲವರು ಕೇವಲ 1 ಅಥವಾ 2 ಚಿತ್ರಗಳಿಂದ ಭರಿಸಲಾಗದ ಮನ್ನಣೆ ಪಡೆಯುತ್ತಾರೆ. ಹಾಗಾಗಿ ಒಬ್ಬ ನಾಯಕಿ 17ನೇ ವಯಸ್ಸಿನಲ್ಲಿ ಅವರು ಉದ್ಯಮದ ದಾಖಲೆಗಳನ್ನ ಮುರಿಯುವ ಚಿತ್ರವನ್ನ ಮಾಡಿದರು. 23ನೇ ವಯಸ್ಸಿನಲ್ಲಿ ವೇಶ್ಯಾವಾಟಿಕೆಯಲ್ಲಿ ಸಿಕ್ಕಿಬಿದ್ದರು. ಅವರ ವೃತ್ತಿ ಜೀವನವು ನಾಶವಾಯಿತು. ಹಾಗಾದ್ರೆ ಆ ನಾಯಕಿ ಯಾರು ಅಂತ ನೀವು ಯೋಚಿಸ್ತಿದ್ದೀರಾ? ಅವರು ಬೇರೆ ಯಾರೂ ಅಲ್ಲ. ಜಾರ್ಖಂಡ್‌ನ ಭಾಮ್ ಶ್ವೇತಾ ಬಸು ಪ್ರಸಾದ್. 17 ವರ್ಷಗಳ ಹಿಂದೆ ಈ ನಟಿ ಟಾಲಿವುಡ್‌ನಲ್ಲಿ ಸೃಷ್ಟಿಸಿದ ಸಂಭ್ರಮ ಅಷ್ಟೊಂದು ಉತ್ತಮವಾಗಿಲ್ಲ. ಈ ಸೌಂದರ್ಯ ದಿನಚರಿಯು ವಿಶೇಷವಾಗಿ ಯುವಕರಲ್ಲಿ ಹೆಚ್ಚಿನ ಪರಿಣಾಮ ಬೀರಿಲ್ಲ. ಈಗಾಗಲೇ ಚಿತ್ರರಂಗವನ್ನ ಆಳುತ್ತಿದ್ದ ಕಾಜಲ್, ಸಮಂತಾ, ತ್ರಿಷಾ ಮತ್ತು ಶ್ರೇಯಾ ಕೂಡ ಅಲ್ಲ. ಶ್ವೇತಾ ಬಸು ಪ್ರಸಾದ್ ಅನೇಕ ಯುವಕರ ಹೃದಯಗಳನ್ನ ತುಂಬಿದ್ದಾರೆ. ಶ್ವೇತಾ ಬಸು 2008ರಲ್ಲಿ ಬಿಡುಗಡೆಯಾದ ಕೂಥ ಬಂಗಾರು ಲೋಕಂ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಅವರು ತಮ್ಮ ಮೊದಲ ಚಿತ್ರದಲ್ಲೇ ತಾರಾಪಟ್ಟವನ್ನ ಗಳಿಸಿದರು. ಈ ಚಿತ್ರದಲ್ಲಿ ಸ್ವಪ್ನ ಪಾತ್ರದಲ್ಲಿ ಮಗ್ನರಾಗಿದ್ದರು. ಈಗ ಈ ಸಿನಿಮಾ ನೋಡುವಾಗ ಇದು ನಿಬ್ಬಾ ಮತ್ತು ನಿಬ್ಬಿ ನಡುವಿನ ಪ್ರೇಮ ಕಥೆಯಂತೆ ತೋರುತ್ತದೆ. ಆದರೆ ಆಗ ಇದು ಯುವಕರಿಗೆ ಹುಚ್ಚು ಪ್ರೇಮ ಕಥೆಯಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ಸ್ಟಾರ್ ಹೀರೋಯಿನ್ ಆಗುತ್ತಾಳೆಂದು ಅವರು ಭಾವಿಸಿದ್ದರು. ಆದರೆ ಅನಿರೀಕ್ಷಿತವಾಗಿ ಯಾವುದೇ ದೊಡ್ಡ ಸಿನಿಮಾ ಆಫರ್‌ಗಳು ಬರಲಿಲ್ಲ. ಹೊಸ ಸುವರ್ಣ ಲೋಕದ ನಂತರ ಅವರು ರೈಡ್, ಕ್ಯಾಸ್ಕೋ ಮತ್ತು ಕಲವರ್ ಕಿಂಗ್‌ನಂತಹ ಸಣ್ಣ ಚಿತ್ರಗಳನ್ನ ಮಾಡಿದರು. ಅವು ಹಿಟ್ ಆಗದ ಕಾರಣ ಈ ಸುಂದರಿಗೆ ಅವಕಾಶಗಳು ಕಡಿಮೆಯಾದವು. ಆದರೆ ಅದೇ ಸಮಯದಲ್ಲಿ ಅವಳು ಮಾಡಿದ ಒಂದೇ ಒಂದು ತಪ್ಪು ಅವಳ ವೃತ್ತಿ ಜೀವನವನ್ನ ಹಾಳು ಮಾಡಿತ್ತು ಮಾತ್ರವಲ್ಲದೆ ಇನ್ನು ವಾಸಿಯಾಗದ ಗಾಯವಾಗಿಯೂ ಮಾರ್ಪಟ್ಟಿತ್ತು. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದರು. 2014ರಲ್ಲಿ ಹೈದರಾಬಾದ್‌ನ 5 ಸ್ಟಾರ್ ಹೋಟೆಲ್‌ನಲ್ಲಿ ಸಿಕ್ಕಿಬಿದ್ದಿದ್ದರು. ಪೊಲೀಸರು ಆಕೆಯನ್ನ ಬಂಧಿಸಿದರು. ಈ ಪ್ರಕರಣ ಇಡೀ ಟಾಲಿವುಡ್ ಅನ್ನೇ ಬೆಚ್ಚಿ ಬೀಳಿಸಿತ್ತು. ಆದರೆ ಹೈದರಾಬಾದ್‌ಗೆ ಕಾರ್ಯಕ್ರಮವೊಂದಕ್ಕೆ ಹೋದಾಗ ತನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಹೊರಿಸಲಾಯಿತು ಎಂದು ನಟಿ ಹೇಳಿಕೊಂಡಿದ್ದಾರೆ. ಈ ಘಟನೆ ನಡೆದ ಕೆಲವು ತಿಂಗಳ ನಂತರ ಪೊಲೀಸರು ಶ್ವೇತಾ ಬಸು ಅವರಿಗೆ ಕ್ಲೀನ್ ಚಿಟ್ ನೀಡಿದರು. ಆದರೆ ಆ ಗಾಯ ಇನ್ನೂ ಅವರನ್ನ ಕಾಡ್ತಿದೆ. ಇದಾದ ಕೆಲವು ತಿಂಗಳ ನಂತರ ಶ್ವೇತಾ ಚಲನಚಿತ್ರ ನಿರ್ಮಾಪಕ ರೋಹಿತ್ ಮಿತ್ತಲ್ ಅವರನ್ನ ವಿವಾಹವಾಗ್ತಾರೆ. ಆದರೆ ದಂಪತಿ 9 ವರ್ಷಗಳ ಮದುವೆಯ ನಂತರ ವಿಚ್ಛೇದನ ಪಡ್ಕೊಳ್ತಾರೆ. ಈ ನಟಿ ಕೊನೆಯ ಬಾರಿಗೆ 2022ರಲ್ಲಿ ಇಂಡಿಯಾ ಲಾಕ್ಡೌನ್ ಚಿತ್ರದಲ್ಲಿ ನಟಿಸಿದ್ದರು. ಅದಾದ ನಂತರ ಅವರು ಪೂರ್ಣ ಪ್ರಮಾಣದ ಓಟಿಟಿ ತಾರೆಯಾದರು. ಪ್ರಸ್ತುತ ಶ್ವೇತಾ ಸತತ ಓಟಿಟಿ ಸರಣಿಗಳಲ್ಲಿ ನಿರತರಾಗಿದ್ದಾರೆ. ಕೊನೆಯದಾಗಿ ತೆಲುಗಿನಲ್ಲಿ ಮೆಗಾಸ್ಟಾರ್ ಅವರ ಮಾಜಿ ಅಳಿಯ ಕಲ್ಯಾಣ್ ದೇವ್ ನಾಯಕನಾಗಿ ನಟಿಸಿದ ವಿಜೇತ ಚಿತ್ರದಲ್ಲಿ ನಟಿಸಿದ್ದರು. ಸ್ನೇಹಿತರೆ, ಈಕೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.